ಹಾಲೆಲೂಯ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಬೆಳಗಾಯ್ತು ಪ್ರಿಯರೇ, ಈ ದಿನ ಭಾನುವಾರ, ಕರ್ತನ ದಿನವಲ್ಲವೋ? ಆತನ ಆಲಯಕ್ಕೆ ಹೋಗಿ ಆತನನ್ನು ಆರಾಧಿಸೋಣ. ಈಗಾಗಲೇ ನೀವು ಸಭೆಗೆ ಹೊರಟಿರೋದಾದರೆ ಬೇಗನೆ ಹೋಗಿರಿ. ಸಭೆಗೆ ಹೋಗೋದು ಬಹಳ ಪ್ರಾಮುಖ್ಯವಾಗಿದೆ. ದೇವರ ವಾಕ್ಯ ಈ ಉದಯಕಾಲ ಸಮಯದಲ್ಲಿ ಧ್ಯಾನಿಸ್ತಿದ್ದೇವೆ. ಮೇಲಿಂದ ಮೇಲೆ ಈ ದಿನವಿಡೀ ನಾವು ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯೋದು ಎಷ್ಟೋ ಅವಶ್ಯಕವಾಗಿದೆ. ಒಂದು ಕ್ಲುಪ್ತವಾದ ಸಂದೇಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಬಯಸ್ತಿದ್ದೇನೆ. ಕಣ್ಮುಚ್ಚಿಕೊಳ್ಳಿ, ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮನ್ನು ಆರಾಧಿಸಲು ಸಹಾಯ ಮಾಡಿರಿ. ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಂತೆ ಸಹಾಯ ಮಾಡಿರಿ. ಸಭೆಯಾಗಿ ಕೂಡಿ ನಿನ್ನನ್ನು ಆರಾಧಿಸುವಂತೆಯೂ ವೈಯಕ್ತಿಕವಾಗಿ ನಿನ್ನೊಂದಿಗೆ ಸಹವಾಸ ಹೊಂದಿದವರಾಗಿ ನಿಮ್ಮನ್ನು ಸ್ತುತಿಸಲು ನಮ್ಮೆಲ್ಲರನ್ನು ಸಿದ್ಧಗೊಳಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಯಾಕೆ ಹೋಗಬೇಕು ಚರ್ಚ್ಗೆ ಎಂದು ಕೇಳುವಂಥವರಿದ್ದಾರೆ. ಅಭ್ಯಾಸದ ಮೇರೆಗೆ, ಆಚಾರದ ಮೇರೆಗೆ ಭಾನುವಾರ ಬಂದ ಕೂಡಲೇ ಸಭೆಗೆ ಹೋಗುವಂಥದ್ದು ಬಹಳಷ್ಟು ಜನರಿಗೆ ರೂಢಿಯಾಗ್ಬಿಟ್ಟಿದೆ. ಆದರೆ ವಾಕ್ಯದಲ್ಲಿ ಕರ್ತನು ಹೇಳಿರುವ ಮಾತನ್ನು ಕೇಳಿರಿ. ದೇವರು 6 ದಿನಗಳವರೆಗೂ ಕೆಲಸ ಮಾಡಿ 7ನೆಯ ದಿನದಲ್ಲಿ ವಿಶ್ರಮಿಸಿರುವಂತೆ ನೀವು ಕೂಡ 6 ದಿನಗಳವರೆಗೂ ಕಷ್ಟಪಟ್ಟು ಕೆಲಸ ಮಾಡಿರಿ. 7ನೆಯ ದಿನ ವಿಶ್ರಾಂತಿ ದಿನ ಆಗಿರೋದ್ರಿಂದ, ಅಂದರೆ ಮಲಗಿ ನಿದ್ರೆ ಮಾಡುವುದಕ್ಕಾಗಿ ಅಲ್ಲ, ನಮ್ಮ ಶರೀರ, ಆತ್ಮ, ಮನಸ್ಸುಗಳನ್ನು ದೇವರಿಗೆ ಸಮರ್ಪಿಸಿಕೊಂಡು 6 ದಿನಗಳವರೆಗೂ ಕರ್ತನು ನಮಗೆ ಕೊಟ್ಟಿರುವವುಗಳಿಗಾಗಿ 7ನೆಯ ದಿನದಲ್ಲಿ ನಾವು ಕರ್ತನಿಗೆ ಕೊಡೋದಕ್ಕಾಗಿ ಬರಬೇಕು. ಏನನ್ನು ಕೊಟ್ಟು ನಾವು ಅಷ್ಟಕ್ಕೂ ದೇವರನ್ನು ಸಂತೋಷಪಡಿಸಬಲ್ಲೆವು? ಆತನು ಮಾಡಿದ ಉಪಕಾರಗಳಿಗೆ ನಾವು ಏನು ಸಲ್ಲಿಸಲಿಕ್ಕಾಗುತ್ತೆ? ಕೋಟ್ಯಾಂತರ ಕೊಡಗಳಷ್ಟು ಹಾಲನ್ನೋ, ಸಾವಿರಾರು ನದಿಗಳಷ್ಟು ತೈಲವನ್ನೋ, ಯಾವುದನ್ನು ನಾವು ಆತನಿಗೆ ಅರ್ಪಣೆಯಾಗಿ ಅರ್ಪಿಸಬಲ್ಲೆವು? ಆತನು ಎಷ್ಟೊಂದು ಕೊಡ್ತಿದ್ದಾನೆ ನಮಗೆ. ಆದರೆ ನಾವು ದೇವರಿಗೇನು ಕೊಡ್ತಿದ್ದೇವೆ? ದುಡ್ಡಿನ ರೂಪದಲ್ಲಿಯೋ ವಸ್ತುವಿನ ರೂಪದಲ್ಲಿಯೋ ದೇವರಿಗೆ ಏನೇನೋ ಕೊಡಬೇಕೆಂದು ಸಂತೋಷಪಡಿಸಬೇಕಂದ್ಕೊಳ್ತಿದ್ದೇವೆ. ಆದರೆ ಆತನು ಯಾವುದು ಉತ್ತಮವಾದದ್ದಾಗಿದೆಯೋ ಅದನ್ನು ತಿಳಿಸಿದ್ದಾನೆ, ಅದನ್ನೇ ಕೊಡು ಅನ್ನುತ್ತಾರೆ. ಯಾವುದು ಉತ್ತಮ? ಆತನ ಮಾತು ಕೇಳೋದೇ ಉತ್ತಮ. ಯಜ್ಞ ಅರ್ಪಿಸುವುದಕ್ಕಿಂತಲೂ ಆತನ ಮಾತು ಕೇಳೋದೇ ಎಷ್ಟೋ ಶ್ರೇಷ್ಠವಾಗಿದೆ ಪ್ರಿಯರೇ. ಆದಿಕಾಂಡ 22ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದರು ಅಂತ ಇದೆ. ಅಬ್ರಹಾಮನ ನಂಬಿಕೆಗೆ ಒಂದು ದೊಡ್ಡ ಪರೀಕ್ಷೆ ಇಡ್ತಾರೆ. ಅವನ ಭಕ್ತಿಯನ್ನು ಪರೀಕ್ಷಿಸುತ್ತಾರೆ. ಅಬ್ರಹಾಮನಿಗೆ ದೇವರು ಕರೆದಾಗ ಎಷ್ಟೋ ಆಶೀರ್ವಾದ ಮಾಡ್ತಾರೆ. ಅಬ್ರಹಾಮನು ದೇವರಿಗೆ ವಿಧೇಯನಾದಾಗ ಎಷ್ಟೋ ಆಶೀರ್ವಾದಗಳನ್ನು ಹೊಂದಿಕೊಳ್ತಾನೆ. ದೇವರು ಹೇಳಿದಂತೆಯೇ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಸ್ತೇನೆ ಎಂಬ ಮಾತು ಆಗಲೇ ಅನೇಕ ವಿಷಯಗಳಲ್ಲಿ ನೆರವೇರಿತು. ಬೆಳ್ಳಿ, ಬಂಗಾರ, ಪಶುಗಳನ್ನೆಲ್ಲ ಸಂಪಾದಿಸಿಕೊಂಡು ಅಭಿವೃದ್ಧಿ ಆದನೆಂದು, ಎಲ್ಲಾ ವಿಷಯಗಳಲ್ಲಿ ಆಶೀರ್ವದಿಸಲ್ಪಟ್ಟನೆಂದು ಈ ಆದಿಕಾಂಡದಲ್ಲಿ ನಾವು ಓದುತ್ತೇವೆ. ಅಷ್ಟೇ ಅಲ್ಲ, ದೇವರು ಕೊಟ್ಟ ವಾಗ್ದಾನದ ಪ್ರಕಾರ ಎಷ್ಟೋ ವರ್ಷಗಳವರೆಗೂ ಇಸಾಕನಿಗೋಸ್ಕರ ಕಾದುಕೊಂಡಿದ್ದ ಅಬ್ರಹಾಮನು ಮತ್ತು ಸಾರಳು ತಮ್ಮ ವೃದ್ಧಾಪ್ಯದಲ್ಲಿ ಒಂದು ಸುಂದರವಾದ ಮಗನನ್ನು ಪಡೆದುಕೊಳ್ತಾರೆ. ಅವನ ಹೆಸರೇ ಇಸಾಕನು. ಆ ಇಸಾಕನು ಚೆನ್ನಾಗಿ ಬೆಳೆಯುತ್ತಾ ಇರುವಾಗ ದೇವರು ಹೇಳ್ತಾರೆ, ನಿನಗೆ ಇಷ್ಟೊಂದು ಕೊಟ್ಟಂತಹ ನನಗೆ ನೀನು ಏನು ಕೊಡುವಿ ಎನ್ನುವಂತೆ. ಅಷ್ಟಕ್ಕೂ ಅಬ್ರಹಾಮನು ಎಷ್ಟು ಕೃತಜ್ಞತೆಯುಳ್ಳವನಾಗಿದ್ದಾನೆಂದು ತಿಳಿದುಕೊಳ್ಳಲು ದೇವರು ಅಬ್ರಹಾಮನೊಂದಿಗೆ ಮಾತಾಡಿ ಹೇಳ್ತಾರೆ, ಅಬ್ರಹಾಮನೇ ಎಂದು ಕರೆದಾಗ ಇಗೋ ಇದ್ದೇನೆ ಕರ್ತನೆ ಅಂದಾಗ, ನಿನಗೆ ಒಬ್ಬನೇ ಮಗನಾಗಿರುವ, ಅಂದರೆ ನೀನು ಪ್ರೀತಿಸುವ ಇಸಾಕನನ್ನು ತೆಗೆದುಕೊಂಡು ಮೊರಿಯಾ ದೇಶಕ್ಕೆ ಹೋಗಿ ಅಲ್ಲಿ ನಾನು ನಿನಗೆ ತೋರಿಸುವಂತಹ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅವನನ್ನು ಅರ್ಪಿಸು ಎಂದು ಹೇಳಿದನು. ಅಷ್ಟಕ್ಕೂ ಬೇರೆ ಏನೇ ಕೇಳಿದರೂ ಅಬ್ರಹಾಮನು ಕೊಡಲು ರೆಡಿಯಾಗಿದ್ದ. ಆದರೆ ತನ್ನ ಒಬ್ಬನೇ ಒಬ್ಬ ಮಗನನ್ನು, ದಿನತುಂಬಿದ ವೃದ್ಧಾಪ್ಯದಲ್ಲಿ ಹೊಂದಿಕೊಂಡಿರುವಂತಹ ಮಗನನ್ನು ಎಷ್ಟೋ ಮುದ್ದು ಮಾಡುತ್ತಾ, ಎಷ್ಟೋ ಪ್ರೀತಿಯಿಂದ ಬೆಳೆಸುತ್ತಿರುವಂತಹ, ಎಲ್ಲಾ ಹೋಪ್ಸ್, ಎಲ್ಲಾ ರೀತಿಯ ಆಸೆ ಆ ಮಗನ ಮೇಲೆ ಇಟ್ಕೊಂಡಿದ್ದ. ಆ ಮಗನನ್ನೇ ದೇವರು ಬಲಿಯಾಗಿ ಅರ್ಪಿಸಿಕೊಡು ಅಂದಾಗ ಅವನ ಸ್ಥಳದಲ್ಲಿ ನಾವೇನಾದರೂ ಇದ್ರೆ ಏನನ್ನುತ್ತಿದ್ದೇವೋ ಗೊತ್ತಿಲ್ಲ, ಹೇಗೆ ಮಾತಾಡ್ತಿದ್ದೇವೋ ಗೊತ್ತಿಲ್ಲ, ಹೇಗೆ ಓಡಿ ಹೋಗಿ ತಪ್ಪಿಸಿಕೊಳ್ತಾ ಇದ್ದೇವೋ ಗೊತ್ತಿಲ್ಲ. ಆದರೆ ಅಬ್ರಹಾಮನು ದೇವರು ಅವನಿಗೆ ಒಬ್ಬ ಅನಾಮಿಕನಾಗಿದ್ದಾಗ
ಮಕ್ಕಳಿಲ್ಲದೆ ಬಾಡಿದ ಬದುಕನ್ನು ಬದುಕುತ್ತಿರುವಾಗ, ನದಿಯ ಆಚೆದಡಿಯಲ್ಲಿ ವಿಗ್ರಹಾರಾಧನೆ ಮಾಡುವಾಗ, ನಿಜ ದೇವರನ್ನು ಅರಿಯದೇ ಇರುವ ಪರಿಸ್ಥಿತಿಯಲ್ಲಿದ್ದಾಗ ಕರೆದು ಹೇಗೆ ಆಶೀರ್ವದಿಸಿದ್ದಾರೆ ಎನ್ನುವುದು ಗುರುತಿಸಿ, ನನ್ನನ್ನು ಆಶೀರ್ವದಿಸಿದ ದೇವರಿಗೆ ನಾನು ಏನು ಕೊಟ್ಟರೂ ಕೂಡ ಆತನ ಋಣ ತೀರಿಸಲಾರೆ ಎಂಬ ಕೃತಜ್ಞತೆಯುಳ್ಳವನಾದ್ದರಿಂದ ಕರ್ತನು ಬೇಡಿದ್ದನ್ನು ತಕ್ಷಣವೇ ಕೊಡುವುದಕ್ಕಾಗಿ ಸಿದ್ಧನಾದ. ಬೆಳಗಾದ ಕೂಡಲೇ ಎದ್ದು ಕತ್ತೆಯ ಮೇಲೆ ತಡಿ ಹಾಕಿಸಿಕೊಂಡು ಕೆಲಸಗಾರರನ್ನು ತೆಗೆದುಕೊಂಡು ಕಟ್ಟಿಗೆಗಳನ್ನು ಸಿದ್ಧ ಮಾಡಿಕೊಂಡು ಕಟ್ಟಿಗೆಗಳನ್ನು ಕತ್ತೆ ಮೇಲೆ ಹಾಕಿಕೊಂಡು ಆ ಒಂದು ಮೊರಿಯಾ ಬೆಟ್ಟದ ಬಳಿಗೆ ಹೋಗಿ 5ನೇ ವಚನ ಓದುತ್ತಿದ್ದೇನೆ ಕೇಳಿ. ಆದಿಕಾಂಡ 22ನೇ ಅಧ್ಯಾಯ 5ನೇ ವಚನ. ತನ್ನ ಸೇವಕರಿಗೆ, ನೀವು ಕತ್ತೆಯ ಜೊತೆಗೆ ಇಲ್ಲೇ ಉಳಿದುಕೊಳ್ಳಿರಿ, ನಾನು ಮತ್ತು ನನ್ನ ಈ ಮಗನು ಅಲ್ಲಿಗೆ ಹೋಗಿ ದೇವರಿಗೆ ಮೊರೆಯಿಟ್ಟು ಮತ್ತೆ ನಿಮ್ಮ ಬಳಿಗೆ ಬರುವೆವು ಎಂಬುದಾಗಿ ಹೇಳಿದನು. ಇಲ್ಲಿ ಮೊರೆಯಿಟ್ಟು ಎಂದು ಹೇಳಿರುವುದನ್ನು ಕನ್ನಡ ಬೈಬಲಲ್ಲಿ ನೋಡ್ತೇವೆ. ಇಂಗ್ಲಿಷ್ ಬೈಬಲ್ನಲ್ಲಿ ವರ್ಷಿಪ್ ಮಾಡಿ ಬರ್ತೇವೆ ಅಂತ ಇದೆ. ವಿ ವಿಲ್ ಗೋ ಆ್ಯಂಡ್ ವರ್ಷಿಪ್ ಅವರ್ ಗಾಡ್ ಆ್ಯಂಡ್ ಕಮ್ ಬ್ಯಾಕ್. ನಾವು ಇಬ್ಬರು ಸೇರಿ ಹೋಗಿ ದೇವರನ್ನು ಆರಾಧಿಸಿಕೊಂಡು ತಿರುಗಿ ಇಲ್ಲಿಗೆ ಬರ್ತೇವೆ. ಹರಿಕೆ ಸಲ್ಲಿಸುವುದು ಎಂಬ ಪದ ನಮ್ಮ ದೇಶದಲ್ಲಿ ವಾಡಿಕೆಯ ಭಾಷೆಯಾಗಿರೋದ್ರಿಂದ ಹರಿಕೆ ಸಲ್ಲಿಸಿ ಇಲ್ಲವೇ ಪೂಜಿಸಿ, ನಮ್ಮ ಒಂದು ದೇಶದ ಸಂಪ್ರದಾಯದ ಪ್ರಕಾರ ಪೂಜೆಗೆ ಹೋಗಿದ್ದಾರೆ ಅಂದರೆ ಅರ್ಥವೇನು? ಆರಾಧಿಸಲು ಹೋಗಿದ್ದಾರೆ ಎಂದರ್ಥ. ಅದು ಸ್ವಲ್ಪ ಹೊತ್ತು ನಡೆಯುತ್ತೆ. ಹರಕೆಗಳನ್ನು ಸಲ್ಲಿಸಿಕೊಳ್ಳುವುದಕ್ಕಾಗಿ ಮೊರೆ ಇಡಲು ಹೋಗಿದ್ದಾರೆ ಎಂದು ಕೆಲವರು ಹೇಳ್ತಾರಲ್ಲವೇ. ದೇವರು ಬೇಡಿದ್ದನ್ನು ಕೊಡಲು ಹೋಗ್ತಾನೆ ಅಬ್ರಹಾಮನು. ನಿಜವೇ ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ಯಾವತ್ತೇ ಆಗಲಿ ಒಂದು ದಿವಸ ಕೂತ್ಕೊಂಡು ಆಲೋಚಿಸುವಾಗ ದೇವರು ಎಷ್ಟೊಂದು ಕೊಟ್ಟಿದ್ದಾರೆ, ಆತನಿಗೆ ನಾನು ಎಷ್ಟೊಂದು ಕೊಟ್ಟಿದ್ದೇನೆ ಎಂದು ಯೋಚಿಸುವಾಗ ಕೃತಜ್ಞತೆಯ ಆಲೋಚನೆ ನಿಮಗಿರೋದಾದರೆ ದೇವರು ಕೊಟ್ಟಿರುವ ಕಾರ್ಯಗಳಿಗಾಗಿ ನಾವು ದೇವರನ್ನು ಸ್ತುತಿಸುವುದು ಮಾತ್ರವಲ್ಲದೆ ದೇವರಿಗೆ ಕೊಡುವುದಕ್ಕಾಗಿಯೂ ಕೂಡ ನಾವು ಸಿದ್ಧರಾಗಿರುತ್ತೇವೆ. ಸಭೆಗೆ ಹೋಗಲಾರದಂಥವರು ತಮ್ಮ ಸಮಯವನ್ನು ಕೂಡ ದೇವರಿಗೆ ಕೊಡ್ಲಿಕ್ಕಾಗ್ತಾ ಇಲ್ಲ. ಹೋದರೂ ಸಹ ಮನಪೂರ್ವಕವಾಗಿ ದೇವರನ್ನು ಆರಾಧಿಸಲಾರದವರು ಮನಸ್ಸನ್ನು ಕೂಡ ದೇವರಿಗೆ ಕೊಡ್ತಿಲ್ಲ. ದೇವರ ಆಲಯಕ್ಕೆ ಹೋಗಿ ಬರಿಗೈಯಿನಿಂದ ಬರುವಂಥವರು ಎಷ್ಟೋ ಜನ ಇದ್ದಾರೆ. ಬರಿಗೈಯಿಂದ ಹೋಗ್ತಾರೆ, ತಿರುಗಿ ಬರಿಗೈಯಿಂದಲೇ ಬರ್ತಾರೆ. ಒಂದು ಹಾಡಿದೆಯಲ್ಲವೇ, ಆತನ ಸನ್ನಿಧಿಗೆ ಬರಿಗೈಯಿಂದ ನಾವು ಬರಬಾರದು ಎಂಬುದಾಗಿ. ನಾವು ಕೃತಜ್ಞತೆ ಇಲ್ಲದವರಾಗಿದ್ದೇವೆ. ಈ ಲೋಕದಲ್ಲಿ ಏನೆಲ್ಲ ಇದೆಯೋ ದೇವರೇ ಉಂಟು ಮಾಡಿದ್ದಾರೆ. ಸೂರ್ಯನನ್ನು ಸಹ ಏನು ಕೊಡುತ್ತೆ ಸೂರ್ಯ ಮಾನವ ಜಾತಿಗೆ? ಸೂರ್ಯ ಕಿರಣ ಕೊಡುತ್ತೆ. ಅದರಿಂದ ಎಷ್ಟು ಅಡ್ವಾಂಟೇಜ್ಗಳು ಗೊತ್ತಾ? ಸೂರ್ಯನು ಉದಯಿಸುವುದರಿಂದ ಈ ದಿನ ಎಷ್ಟೋ ಈ ಸೃಷ್ಟಿ ಕೆಲಸ ಮಾಡುತ್ತದೆ. ಚಂದ್ರನನ್ನು ನೋಡಿ, ಬೆಳದಿಂಗಳು ಕೊಡುತ್ತೆ. ಗಿಡ ಮರಗಳನ್ನು ನೋಡಿರಿ, ಪುಷ್ಪಗಳನ್ನು ಕೊಡ್ತವೆ, ಫಲಗಳನ್ನು ಕೊಡ್ತವೆ. ಒಂದು ಎಮ್ಮೆ ಆಗಲಿ ಹಸು ಆಗಲಿ ಸಾಕಿದ್ರೆ ಅದು ನಮ್ಮನ್ನು ಪೋಷಿಸ್ತದೆ. ಏನು ಕೊಡುತ್ತೆ? ಹಾಲನ್ನು ಕೊಡುತ್ತೆ. ಒಂದು ಎತ್ತನ್ನು ಸಾಕುವುದಾದರೆ ಹೊಲದ ಕೆಲಸ ಮಾಡುತ್ತೆ. ದೇವರು ಈ ಲೋಕದಲ್ಲಿ ಏನೆಲ್ಲ ಸೃಷ್ಟಿಸಿದಾರೋ ಅದು ಹೇಗೆ ಕೆಲಸ ಮಾಡ್ತಿದೆ ನೋಡಿ. ಭೂಮಿ ನೋಡಿ, ಬೆಳೆ ಕೊಡುತ್ತೆ. ದೇವರು ಉಂಟು ಮಾಡಿರುವ ಸಮಸ್ತವು ತಿರುಗಿ ಎಷ್ಟೋ ಪಟ್ಟು ಕೊಡುತ್ತಿರುವಾಗ ಮಾನವನು ದೇವರ ಬಳಿಯಿಂದ ಹೊಂದಿಕೊಳ್ತಲೇ ಇದ್ದಾನೆ ಯಾವಾಗಲೂ ಆಶೀರ್ವಾದಗಳನ್ನು. ಏನನ್ನು ಕೊಡಬಲ್ಲೆವು ಎಂದು ಯೋಚಿಸ್ತಾ ಕೂತ್ಕೊಂಡ್ರೆ ಏನನ್ನು ಕೊಡ್ತಿದ್ದೇವೆ ನಾವು? ಏನು ಸಿಕ್ಕಿದೆ ನಿಮ್ಮ ಜೀವಿತದಲ್ಲಿ ಹೇಳ್ರಿ? ಯೇಸುವಿನ ಮಗು ಅನ್ನುತ್ತಾ ಇದ್ದೀರಿ, ಆರಾಧನೆ ಮಾಡ್ತೇವೆ ಅನ್ನುತ್ತಾ ಇದ್ದೀರಿ. ನಿಮ್ಮ ಮೂಲಕ ಯಾರಿಗಾದರೂ ಪ್ರಯೋಜನವಾಗಿದೆಯಾ? ನಿಮ್ಮ ಮೂಲಕ ದೇವರ ನಾಮಕ್ಕೆ ಮಹಿಮೆಯುಂಟಾಗ್ತಿದೆಯಾ? ನೀವು ನಿಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನಿಗೆ ಸಂತೋಷಪಡಿಸುವವರಾಗಿದ್ದೀರಾ? ಭಾನುವಾರ ಕರ್ತನ ದಿನ ಕರ್ತನ ಸನ್ನಿಧಿಗೆ ಹೋಗುವಾಗ ಹೀಗೆ ನಾವು ಪರಿಶೀಲಿಸಿಕೊಳ್ಳಬೇಕು. ನಮ್ಮ ಆತ್ಮ ಪರಿಶೀಲಿಸಿಕೊಳ್ಳಬೇಕು. ಆತನ ಸನ್ನಿಧಿಯಲ್ಲಿ ಆತನು ನನ್ನಿಂದ ಏನನ್ನು ಕೋರಿಕೊಳ್ತಿದ್ದಾನೆ, ಏನನ್ನು ಕೋರಿಕೊಳ್ತಿದ್ದಾರೆ? ಬಲಿಯರ್ಪಣೆಗಳನ್ನು ಕೋರಿಕೊಳ್ತಾ ಇಲ್ಲ. ಕೋರಿಕೊಂಡಿದ್ದೀಯಾದರೆ ಕೊಡ್ತಾ ಇದ್ದೇವೇನೋ? ಕುಗ್ಗಿದ ಜಜ್ಜಿದ ಹೃದಯವೇ ನಿಮಗಿಷ್ಟವಾದ ಯಜ್ಞ ಎಂದು ದಾವೀದನು ಕಂಡುಕೊಂಡಂತೆ ನೀವು ಕಂಡುಕೊಂಡಿದ್ದೀರಾ? ನಾವು ಕಂಡುಕೊಂಡಿದ್ದೇವಾ? ದೇವರಿಗೆ ಬೇಕಾದದ್ದನ್ನು, ದೇವರಿಗೆ ಕೊಡಬೇಕಾದದ್ದನ್ನು ನಾವು ದುಡ್ಡಿನಿಂದ ಲೆಕ್ಕಾಚಾರ ಹಾಕಬಾರದು. ದೇವರಿಗೆ ನೀವು ಬೇಕು, ನಿಮ್ಮ ಮನಸ್ಸು ಬೇಕು, ನಿಮ್ಮ ಕೃತಜ್ಞತೆ ಬೇಕು. ನಾವು ದೇವರನ್ನು ಸ್ತುತಿಸುತ್ತಾ ಇರುವಾಗ ಸ್ತುತಿಗಳ ಮೇಲೆ ಆಸೀನರೂಢನಾಗಿರುವ ಕರ್ತನು ನಮ್ಮಲ್ಲಿ ಆನಂದಿಸುತ್ತಾರೆ. ಎಷ್ಟೋ ಕೊಟ್ಟಿರುವ ದೇವರನ್ನು ಸ್ತುತಿಸುವಂಥದ್ದು ಎಷ್ಟು ಅವಶ್ಯಕವಾಗಿದೆ ಎಂದು ಗ್ರಹಿಸೋದಾದರೆ ವಾರವಿಡೀ ದೇವರು ಮಾಡಿರುವ ಮೇಲುಗಳಿಗಾಗಿ ಭಾನುವಾರ ಆತನ ಆಲಯಕ್ಕೆ ಹೋಗಿ ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸುತ್ತೀರಿ. ಯೇಸು ಕ್ರಿಸ್ತನನ್ನು ಆರಾಧಿಸುವಂಥವರು ಆತ್ಮದಿಂದಲೂ
ಸತ್ಯದಿಂದಲೂ ಆರಾಧಿಸಬೇಕು. ಶಾರೀರಿಕವಾಗಿ ಅಲ್ಲ, ಶರೀರದ ವ್ಯಾಯಾಮ ಮಾಡುವ ರೀತಿಯಲ್ಲಿ ಅಲ್ಲ, ಇಲ್ಲವೇ ಶಾರೀರಿಕವಾಗಿ ಉದ್ರೇಕದಿಂದಾಗಲಿ, ಇಲ್ಲವೇ ಶರೀರ ಒಂಥರ ಜಜ್ಜಿಕೊಳ್ಳುವುದರಿಂದಾಗಲಿ, ಇಲ್ಲವೇ ಹಾನಿ ಮಾಡಿಕೊಳ್ಳುವುದರಿಂದಾಗಲಿ, ಇಲ್ಲವೇ ನಮ್ಮನ್ನು ನಾವು ಗಾಯಗೊಳಿಸಿಕೊಳ್ಳುವುದರಿಂದಾಗಲಿ ದೇವರನ್ನು ಸಂತೋಷಪಡಿಸಬಹುದೆಂದು ಕೆಲವರು ಅಂದುಕೊಳ್ತಾರೆ. ಆದರೆ ದೇವರನ್ನು ನೀವು ಎಷ್ಟು ಸ್ತುತಿಸುತ್ತಾ ಇದ್ದೀರಿ, ಎಷ್ಟು ಕೃತಜ್ಞತೆಯುಳ್ಳವರಾಗಿದ್ದೀರಿ. ಇಗೋ ದೇವರೇ, ನನಗೆ ನೀವು ಕೊಟ್ಟ ಕೈಗಳಿಗಾಗಿ ನಿಮಗೆ ಮಹಿಮೆ ಪಡಿಸುತ್ತೇನೆ, ನನಗೆ ಕೊಟ್ಟ ಜೀವಿತಕ್ಕಾಗಿ ನಿಮಗೆ ಮಹಿಮೆ ಪಡಿಸುತ್ತೇನೆ. ಈ ವಾರದಲ್ಲಿ ಕೇಡಿನಿಂದ ತಪ್ಪಿಸಿದ್ದೀರಿ, ಅಪಾಯದಿಂದ ತಪ್ಪಿಸಿದ್ದೀರಿ, ನಿಮಗೆ ಸ್ತುತಿಗಳು ಎಂಬುದಾಗಿ ನಾವು ಮನಪೂರ್ವಕವಾಗಿ ದೇವರನ್ನು ಆರಾಧಿಸಬೇಕು. ನಾವು ಸಭೆಗೆ ಹೋಗುವಂಥದ್ದು ಎಷ್ಟೋ ಅವಶ್ಯಕವಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಎಲ್ಲಾ ವಿಷಯಗಳಲ್ಲಿ ಮಾದರಿಯಾಗಿದ್ದಾರೆ. ಯೇಸು ದೇವಾಲಯಕ್ಕೆ ಹೋಗ್ತಾ ಇದ್ರು. ಆತನು ಚಿಕ್ಕ ಬಾಲಕನಾಗಿರುವಾಗಲೇ ಮರಿಯಳು ಯೋಸೇಫನ್ನು ಕರೆದೊಯ್ತಾರೆ. ಆತನು ಬೆಳೆದು ದೊಡ್ಡವನಾದ ನಂತರ ಪದ್ಧತಿಯ ಪ್ರಕಾರ ಸಭಾಮಂದಿರದೊಳಗೆ, ದೇವಾಲಯದೊಳಗೆ ಹೋಗಿ ಅಲ್ಲಿನ ಪರಿಸ್ಥಿತಿಗಳನ್ನು ನೋಡಿ ಅವರನ್ನು ಸರಿತಿದ್ದುತ್ತಾ ಇದ್ದರು. ಅಲ್ಲಿ ದೇವರ ಮಹಿಮೆಯನ್ನು ತೋರಿಸುವುದಕ್ಕಾಗಿ, ರೋಗಿಗಳನ್ನು ಸ್ವಸ್ಥಪಡಿಸುವುದಕ್ಕಾಗಿ ಪ್ರಯತ್ನಿಸಿದ್ರು, ನಿರೂಪಿಸಿದ್ರು. ನಾವು ಕೂಡ ದೇವರ ಸಭೆಗೆ ಹೋಗಬೇಕು, ಮನೆಯಲ್ಲಿ ಕೂತ್ಕೊಂಡು ಲೈವಲ್ಲಿ ನೋಡ್ತಿದ್ದೇವೆ ಎಂದು ಹೇಳಬೇಡಿರಿ. ದೇವರ ಆಲಯಕ್ಕೆ ಹೋಗಿ ಆತನನ್ನು ಆರಾಧಿಸಬೇಕು. ಸಮಾರ್ಯದ ಒಬ್ಬ ಸ್ತ್ರೀ ಇದ್ದಳು. ಸಮಾರ್ಯರು ಅಂದರೆ ಯಹೂದ್ಯರು, ಅನ್ಯರು ಸೇರಿ ಮದುವೆ ಮಾಡಿಕೊಂಡವರು. ಯಾವ ರೀತಿ ನಮ್ಮ ದೇಶದಲ್ಲಿ ಆಂಗ್ಲ ಇಂಡಿಯನ್ಸ್ ಅಂತ ಇದ್ರಲ್ಲವೋ, ತಂದೆ ಒಬ್ಬನು ತಾಯಿ ಒಬ್ಬಳಾಗಿದ್ರೆ ಮಕ್ಕಳು ಹೇಗಿರ್ತಾರೆ, ಹಾಗೆಯೇ ಯಹೂದ್ಯರು ಸಮಾರ್ಯದವರಿಗೆ ತಳ್ಳಿ ಹಾಕಲ್ಪಟ್ಟವರೆಂದು ಪರಿಗಣಿಸುತ್ತಾ ಇದ್ರು. ಆದರೆ ಸಮಾರ್ಯದವರು ಯಾವಾಗಲೂ ಕೂಡ ನಮ್ಮ ತಂದೆ ಯಹೂದ್ಯನೇ, ನಾವು ಕೂಡ ಯಹೂದ್ಯರೇ, ನಮ್ಮ ದೇವರು ಯೆಹೋವನೇ ಎಂದು ಅವರು ಕೂಡ ನಂಬಿಕೆ ಇಡ್ತಾ ಇದ್ರು. ಆದರೆ ಅವರಿಗೆ ಆಧ್ಯಾತ್ಮಿಕ ಆರಾಧನೆ ಗೊತ್ತಿರಲಿಲ್ಲ. ಅದಕ್ಕೆ ಯೇಸು ಆ ಸಮಾರ್ಯ ಸ್ತ್ರೀಗೆ ನಡು ಮಧ್ಯಾಹ್ನದ ವೇಳೆಯಲ್ಲಿ ಕಂಡುಕೊಂಡಾಗ ಆಕೆಗೆ ಹೇಳಿರುವ ಮಾತೇನೆಂದರೆ, ಆಕೆ ಭಕ್ತಿಯ ಭಾವನೆಯುಳ್ಳವಳಾಗಿದ್ದಳು. ಆಕೆಗೆ ಆಚಾರ ಪದ್ಧತಿಗಳಿದ್ದುವು, ಆದರೆ ಹೇಗೆ ಆರಾಧಿಸಬೇಕೆಂದು ಗೊತ್ತಿರಲಿಲ್ಲ. ಅದಕ್ಕೆ ಯೇಸು ಹೇಳಿರುವ ಮಾತೇನೆಂದು ನೋಡಿ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ ವಾಕ್ಯ ಏನು ಹೇಳುತ್ತೆ ನೋಡೋಣ ಬನ್ನಿ. 22ನೇ ವಚನದಿಂದ ಓದುತ್ತಿದ್ದೇನೆ ಕೇಳಿ. ಆತನಿಗೆ ಯಥಾರ್ಥವಾಗಿ ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ತಂದೆಯನ್ನು ಆರಾಧಿಸುವ ಒಂದು ಕಾಲವೂ ಬರುತ್ತದೆ, ಅದು ಈಗಾಗಲೇ ಬಂದಿದೆ. ಆತನನ್ನು ಆರಾಧಿಸುವವರು ಅಂಥವರಾಗಿರಬೇಕೆಂದು ತಂದೆಯಾದ ದೇವರು ಕೋರಿಕೊಳ್ಳುತ್ತಿದ್ದಾರೆ. ದೇವರು ಆತ್ಮಸ್ವರೂಪನಾಗಿರೋದ್ರಿಂದ ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ಆತನನ್ನು ಆರಾಧಿಸುವಂಥವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ನೀವು ಮನಪೂರ್ವಕವಾಗಿ ದೇವರನ್ನು ಆರಾಧಿಸಬೇಕು. ಅಬ್ರಹಾಮನಿಗೆ ದೇವರು ಕೊಡು ಎಂದು ಕೇಳಿದಾಗ ತನ್ನ ಏಕೈಕ ಮಗನನ್ನೇ, ಅಂದರೆ ದೇವರಿಗಿಂತಲೂ ಹೆಚ್ಚು ಪ್ರೀತಿಸದೇ ಇದ್ದದರಿಂದ ದೇವರಿಗೆ ತನ್ನ ಮಗನನ್ನು ಬಲಿ ಕೊಡುವಂಥದ್ದು ಭಾಗ್ಯವೆಂದು ಎಣಿಸಿದ್ದರಿಂದ ಸಂತೋಷದಿಂದ ಹೋಗಿ ತನ್ನ ಮಗನಿಗೆ ದೇವರು ಕೇಳಿದ ಹಾಗೆ ಬಲಿ ಕೊಡುವುದಕ್ಕಾಗಿ ಸಿದ್ಧನಾದ. ಕೊಡುವುದನ್ನು ಕಲಿಯೋಣ. ದೇವರಿಗೆ ಹೊಂದಿಕೊಳ್ಳೋದಷ್ಟೇ ಅಲ್ಲ, ಯಾವಾಗ ನೋಡಿದ್ರೂ ಕೂಡ ದೇವರೇ ಕೊಡು ಕೊಡು ಕೊಡು, ಗಿವ್ 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 ಆ್ಯಂಡ್ ಫಾರ್ಗೆಟ್. ನನಗೇನು ಕೊಟ್ಟಿದ್ದೀರಿ ಎಂದು ಕೇಳ್ತಾರೆ. ದೇವರೇ ಏನು ಕೊಟ್ಟಿದ್ದೀರಿ ಎಂದು ದೇವರಿಗೆ ಕೇಳ್ತಾರೆ. ಪ್ರೀತಿಯುಳ್ಳ ದೇವರು ಎಷ್ಟೋ ಕೊಡ್ತಾರೆ. ಹಿ ವಿಲ್ ಗಿವ್ 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 ಗಿವ್. ಇವೆಷ್ಟೇ ಆತನಿಗೆ ತಿರುಗಿ ಬಿದ್ದರೂ ಕೂಡ ಇನ್ನಷ್ಟು ಫಾರ್ಗಿವ್, ನಿಮ್ಮನ್ನು ಕ್ಷಮಿಸುತ್ತಲೇ ಇರ್ತಾರೆ. ಯಾವಾಗ ನಿಮ್ಮ ಮನೋನೇತ್ರಗಳು ಬೆಳಗಿಸಲ್ಪಡ್ತವೋ ದೇವರು ಮಾಡಿರುವ ಮೇಲುಗಳಿಗೆ ಕೃತಜ್ಞತೆಯುಳ್ಳವರಾಗಿರ್ತೀರಿ. ಅಬ್ರಹಾಮನು ನಂಬಿಕೆಯಿಂದಲೇ ತನ್ನ ಮಗನಿಗೆ ಯಜ್ಞ ಅರ್ಪಿಸಿದನು ಅಂತ ಇದೆ. ನಿಜವಾಗಲೂ ತನ್ನ ಮಗನಿಗೆ ಕತ್ತಿಯಿಂದ ಯಜ್ಞವೇದಿಯ ಮೇಲಿಟ್ಟು ಯಜ್ಞ ಅರ್ಪಿಸಲಿಲ್ಲ, ಆದರೆ ತನ್ನ ಹೃದಯದಲ್ಲಿ ನಿಶ್ಚಯಿಸಿಕೊಂಡಿರೋದ್ರಿಂದ ಕೊಟ್ಟನು ಮತ್ತು ಅದನ್ನು ದೇವರು ಅಂಗೀಕರಿಸಿದರು. ಈ ದಿನ ನಿಮ್ಮ ಮನಸ್ಸಿನಲ್ಲಿ ನೀವೇನಂದುಕೊಳ್ತಾ ಇದ್ದೀರೋ ಅದೇ ನಿಜವಾದ ಆರಾಧನೆ. ಆಚಾರದಂತೆ ಬಾಯಿ ತುಟಿಗಳಿಂದ ದೇವರನ್ನು ಸ್ತುತಿಸುತ್ತಾ ನಿಮ್ಮ ಹೃದಯ ದೇವರಿಂದ ದೂರ ಇಟ್ಕೊಳ್ಳೋದಾದ್ರೆ, ಭಾನುವಾರ ಅಭ್ಯಾಸದ ಮೇರೆಗೆ ಸಭೆಗೆ ಹೋಗಿ ಬರೋದಲ್ಲ, ಆದರೆ ಕರ್ತನ ಆಲಯಕ್ಕೆ ಹೋಗುವಾಗ ಆತ್ಮದಿಂದಲೂ ಸತ್ಯದಿಂದಲೂ ಯಥಾರ್ಥರಾಗಿ ಜಜ್ಜಿದ ಹೃದಯದೊಂದಿಗೆ ಕರ್ತನನ್ನು ಸ್ತುತಿಸುತ್ತಾ ಆತನನ್ನು ಆರಾಧಿಸುವುದಾದರೆ, ಆತನಿಗೆ ಕೊಡೋದಾದರೆ, ಆತನ ಸನ್ನಿಧಿಯಲ್ಲಿ ಕಳೆಯುವ ಸಮಯವಾಗಲಿ,
ಆತನಿಗೆ ಸಮರ್ಪಿಸಿದ ವಸ್ತುಗಳಾಗಲಿ, ಆಸ್ತಿಗಳಾಗಲಿ, ನಮ್ಮ ಮಕ್ಕಳನ್ನಾಗಲಿ, ನಮ್ಮ ದುಡ್ಡನ್ನಾಗಲಿ ಏನು ಕಳೆದುಕೊಳ್ಳುವುದಿಲ್ಲ. ನಾವು ಮುಚ್ಚಿಟ್ಕೊಂಡಷ್ಟು ಕಳೆದುಕೊಳ್ತೇವೆ. ಆದರೆ ನಮಗೆ ಕೊಡಲ್ಪಟ್ಟವುಗಳೆಲ್ಲವುಗಳಲ್ಲಿ ಕೊಡುವಾಗ ಅನೇಕ ಪಟ್ಟು ಪ್ರತಿಫಲ ಹೊಂದಿಕೊಳ್ತೇವೆ. ಅಬ್ರಹಾಮನು ನಂಬಿಕೆಯಿಂದಲೇ ತನ್ನ ಮಗನನ್ನು ತಿರುಗಿ ಹೊಂದಿಕೊಂಡನು. ಸಭೆಗೆ ಹೋಗೋಣ, ಮನಪೂರ್ವಕವಾಗಿ ದೇವರನ್ನು ಆರಾಧಿಸೋಣ. ನಮ್ಮ ಕ್ರಿಯೆಗಳಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ಕರ್ತನು ನಮಗೆ ಮಾಡಿರುವ ಮೇಲುಗಳಿಗಾಗಿ ಕೃತಜ್ಞತಾಸ್ತುತಿಯುಳ್ಳವರಾಗಿ ಜೀವಿಸೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮನ್ನು ನೋಡಿರಿ. ಈ ಭಾನುವಾರ ನಿಮ್ಮ ಸನ್ನಿಧಿಗೆ ನಾವು ಕೂಡಿ ಬರಬೇಕೆಂದು ನೀವು ಕೋರಿಕೊಂಡಿರೋದ್ರಿಂದ ನಮ್ಮ ಹೃದಯದಲ್ಲಿ ನಾವು ಯಾವುದನ್ನು ಪ್ರೀತಿಸುತ್ತಿದ್ದೇವೋ, ಯಾರಿಗೆ ಎಷ್ಟು ಬೆಲೆ ಕೊಡುತ್ತಾ ಇದ್ದೇವೆಂದು ಬಯಲಾಗುವಂತೆ ನಾವು ನಿಮ್ಮ ಆಲಯಕ್ಕೆ, ನಿಮ್ಮ ಸಭೆಗೆ ಹೋಗಿ ನಮ್ಮ ಹೃದಯಗಳನ್ನು ನಿಮಗೆ ಸಮರ್ಪಿಸಿಕೊಳ್ಳುತ್ತಾ ನೀವು ಆಶಿಸಿದಂತಹ ಸ್ಥಾನದಲ್ಲಿ ಜೀವಿಸಿ ದಿವ್ಯ ದಾನಗಳನ್ನು ಹೊಂದಿಕೊಳ್ಳಲು ಸಹಾಯ ಮಾಡಿರಿ. ನಮ್ಮ ಹರಕೆಗಳನ್ನು ಸಲ್ಲಿಸುವುದಕ್ಕಾಗಿಯೂ ನಮ್ಮ ಕುಗ್ಗಿದ ಜಜ್ಜಿದ ಹೃದಯ ಎಂಬ ಯಜ್ಞವನ್ನು ನಿಮಗೆ ಅರ್ಪಿಸಿ ಕೊಡುವ ಹಾಗೆ ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸುತ್ತಾ ಆಧ್ಯಾತ್ಮಿಕ ಮೌಲ್ಯಗಳನ್ನು ಅರಿತುಕೊಂಡು ಫಲಿಸುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನೆಲ್ಲ ಕೆಳಗೆ ಕೊಡಲ್ಪಟ್ಟಂತಹ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ಕರ್ತನ ಚಿತ್ತದಂತೆ ಅನುದಿನವೂ ಎಷ್ಟೋ ಪ್ರಯಾಸದಿಂದ ಲೈವ್ ಆಗಿ ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ಪ್ರಸಾರ ಮಾಡುತ್ತಾ ಇರುವಾಗ ಪ್ರತಿಯೊಬ್ಬರು ಈ ಕಾರ್ಯಕ್ರಮ ವೀಕ್ಷಿಸಿ ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಮಾತ್ರವಲ್ಲ, ನಿಮ್ಮ ಸಭೆಗಳಿಗೆ ಆರಾಧನೆಗಾಗಿ ಹೋಗಿ ನಿಮಗೆ ಅನುಕೂಲವಾದ ಸಮಯದಲ್ಲಿ ಈ ಸಂದೇಶವನ್ನು ವೀಕ್ಷಿಸಿರಿ. ಈ ವಾಕ್ಯದಿಂದ ಬಲ ಹೊಂದಿ ಇತರರು ಕೂಡ ಬಲ ಹೊಂದುವ ಹಾಗೆ ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.